ಅಷ್ಟಕ್ಕೂ ಪುಣ್ಯ ಏನ್ ತಪ್ಪು ಮಾಡಿದಾಳಂತ ಹೀಗೆಲ್ಲ ಮಾಡ್ತಾ ಇದ್ದೀರಾ? ನೀವು ಚೆನ್ನಾಗಿರ್ಬೇಕು, ನಮ್ಮ ಕುಟುಂಬಕ್ಕೆ ಯಾವ ಕಷ್ಟನೂ ಬರಬಾರ್ದು ಅಂತ ಅನ್ಕೊಳ್ಳುತ್ತಪ್ಪ. ಹೇಳಿ ಅಪ್ಪ, ಈಗ ಪುಣ್ಯ ಏನ್ ತಪ್ಪು ಮಾಡಿದಾಳೆ? ತಪ್ಪು ಮಾಡಿದಾಳೆ. ನನ್ನ ತಾತ ಮುತ್ತಾತರು ಸಾಧಿಸ್ಕೊಳಕ್ಕಾಗದೇ ಇರೋ ನಾಗನಿಧಿನ ಸಾಧಿಸ್ಕೋಬೇಕು ಅಂತ ಜೀವಂತವಾಗಿ ಗುರಿ ನಡ್ಕೊಂಡು ಬದುಕ್ತಾ ಇರೋ ನಾನು ಈಗ ಬಂದು ನಾಗನಿಧಿನ ಮರ್ತೋಗಿ ಅಂತ ಹೇಳೋದಕ್ಕೆ ಇವಳು ಯಾರು? ಯಾರಿವಳು? ನಿಮ್ ಸೊಸೆ ಯಜಮಾನ್ರೆ. ನೀನು ಅವನಿಗೆ ಮಾತ್ರ ಹೆಂಡ್ತಿ, ನನಗೆ ಯಾವತ್ತೂ ಸೊಸೆ ಆಗಲ್ಲ. ನಿಮಗೆ ನಾಗನಿಧಿನೇ ಮುಖ್ಯ. ಆದ್ರೆ ನಿಮ್ಗೇನಾದ್ರೂ ಆದ್ರೆ ನಿಮ್ಗೋಸ್ಕರ ನಾನು ಬದುಕಿರೋ ನನ್ನ ಅಮ್ಮ ಏನ್ ಮಾಡ್ಬೇಕು? ಅವ್ರ ಅರಿಶಿಣ ಕುಂಕುಮ ಏನಾಗ್ಬೇಕು? ಮೊನ್ನೆ ಸೇಟು ಅಂಕಲ್ ಕೂಡ ಸತ್ತೋದ್ರು. ಅವಶ್ಯಕತೆ ಇಲ್ಲ. ನಾಗನಿಧಿಕ್ಕಿಂತ ನನ್ನ ಪ್ರಾಣ ಮುಖ್ಯ ಅಲ್ಲ ಕಣೋ, ನನ್ನ ವಂಶದ ಆಸೆನೇ ನನಗೆ ಮುಖ್ಯ. ನಾಗನಿಧಿ ಸಾಧಿಸಿದ ಮೇಲೇನೆ ನನ್ನ ಪ್ರಾಣ ಹೋಗೋದು. ಅರ್ಥ ಆಯ್ತಾ? ಮಾವ ನಮ್ಮ ಬಗ್ಗೆ, ನಮ್ಮ ವಂಶದ ಪ್ರತಿಷ್ಠೆ ಬಗ್ಗೆ ಕಷ್ಟಪಡ್ತಾ ಇದಾರೆ ಕಣೋ. ಆ ಕಷ್ಟ ಇವ್ರಿಗೆ ಅರ್ಥ ಆಗ್ತಿಲ್ಲ ಕಣೋ. ನೀನ್ ಸರಿಯಾಗಿ ಹೇಳ್ದೆ ಕಣೋ ವರ್ಮಾ. ನಿನ್ ಬಗ್ಗೆ ಇವ್ರಿಗೇನ್ ಗೊತ್ತು? ನಿನ್ ಬಗ್ಗೆ, ನಿನ್ ಭವಿಷ್ಯದ ಬಗ್ಗೆ ಗೊತ್ತಿರೋದು ನನಗ್ ಮಾತ್ರ. ಏನ್ ಹೇಳ್ತಿದ್ದೀರಮ್ಮ ನೀವು? ಹೇಳ್ತೀನಿ, ಭದ್ರಾ ವಿಷಯದಲ್ಲಿ ನೀವೇನೂ ಯೋಚನೆ ಮಾಡ್ಬೇಡಿ. ಅವಳು 100 ವರ್ಷ ಬದುಕ್ತಾಳೆ. ನೀನ್ ಹೇಳೋದು ನನಗೆ ಅರ್ಥ ಆಗ್ತಿಲ್ಲಮ್ಮ. ಆದ್ರೂ ನನ್ನ ಭದ್ರಾ ಬಗ್ಗೆ ನಿನ್ಗೆ ಹೇಗೆ ಗೊತ್ತಾಯ್ತು? ನೀವು ಹೋಗಿದ್ದ ಆ ತಾಯಿ ಹತ್ರದಿಂದಾನೇ ನಾನು ಬಂದಿರೋದು. ಈ ವಿಭೂತಿನ ಹಚ್ಕೊಂಡು ಈಗ್ಲೇ ಅಮ್ಮನವ್ರ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಹರಕೆ ಗಂಟನ್ ಕಟ್ಟಿ 101 ಪ್ರದಕ್ಷಿಣೆ ಹಾಕಿದ್ರೆ ಎಲ್ಲ ದೋಷನೂ ಹೋಗ್ಬಿಡತ್ತೆ. ಭದ್ರಾ, ಅಣ್ಣ, ಇವ್ರು ಹೇಳಿದ್ದನ್ನ ಕೇಳಿಸ್ಕೊಂಡ್ಯಲ್ಲ? ಹೌದಮ್ಮ, ನೀವ್ ಹೇಳ್ತಾರದ್ ನಿಜನಾ? ಇಂಥ ವಿಷಯದಲ್ಲಿ ನಾನು ಹೇಗಮ್ಮ ಸುಳ್ಳು ಹೇಳಿ? ಅಣ್ಣ, ಅವ್ರು ಹೇಳ್ತಿರೋ ಹಾಗೆ ಹೋಗಿ ಪೂಜೆ ಮಾಡ್ಬಿಟ್ಟು ಬರ್ತೀನಿ. ಅರವಿಂದ, ಭದ್ರಾ ಜೊತೆಗೋಗಿ ಹರಕೆ ಗಂಟನ್ನ ಕಟ್ಟಿಸ್ಬಿಟ್ ಬಾ. ಸರಿ ರೀ. ಒಳ್ಳೇದಾಗ್ಲಿ ವರ್ಮಾ, ಈ ವಿಷಯ ಹೇಳಕ್ಕೆ ನಾನು ಬಂದಿದ್ದು. ನಾನು ಬರ್ತೀನಿ. ನೀವು ಮಾಡಿರೋ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ನಿಂಗೇನ್ ಬೇಕು ಹೇಳಮ್ಮ. ಸಮಯ ಬಂದಾಗ ನಾನೇ ಬಂದು ಕೇಳ್ತೀನಿ ಬಿಡು. ನಿನ್ ಪ್ರಾಣನ.
ಅಮ್ಮ ನಿನ್ ಹೆತ್ತ ಮಗ್ಲಿಂದಾನೇ ನೀನ್ ಸಾಯ್ತಾ ಇದೆಯಲ್ಲಮ್ಮ. ಎಂತ ಅದೃಷ್ಟನಮ್ಮ ನಿಂದು. ಅಮ್ಮ ಪುಣ್ಯ, ನಿನ್ನನ್ನೇ ಹುಡುಕ್ತಾ ಇದ್ದೆಮ್ಮ. ಏನ್ ಮೊಮ್ಮಗಳೇ ಹಾಗೆ ನೋಡ್ತಿದ್ಯಾ? ಏನೂ ಇಲ್ಲ ಅಮ್ಮ. ಅದ್ ಸರಿ, ಅರವಿಂದಮ್ಮ ಮನೇಲಿದ್ದಾರಾ? ತುಂಬಾ ದಿನ ಆಯ್ತು ನೋಡಿ. ತುಂಬಾ ದಿನ ಆಯ್ತು ಅಂದ್ರೆ ಏನರ್ಥ? ಈಗಷ್ಟೇ ಅಲ್ವಾ ನೀವು ಬಂದಿದ್ದು? ನಾನ್ ಬರುದು ಅಂದ್ರೆ ಏನು? ಈಗ ತಾನೇ ಮನೆಯಿಂದ ಹೊರಗೆ ಬರ್ತಿದ್ದೀನಿ. ಮದ್ವೆ ಆದ್ಮೇಲೆ ನಿನ್ ಕನ್ಸಲ್ಲಿ ನಿನ್ ಗಂಡ ಬರ್ಬೇಕೆ ಹೊರತು ನಾನಲ್ಲ ಕಣೆ. ಅಮ್ಮ, ಇದಕ್ಕೂ ಮುಂಚೆ ಬಂದಿದ್ದು ನೀವಲ್ವಾ? ನಿಜವಾಗ್ಲೂ ಬರ್ಲಿಲ್ಲ ಕಣೆ. ಈಗ ತಾನೇ ನೀನ್ ನೋಡೋಣ ಅಂತ ಹೊರಟೆ. ಅಮ್ಮ, ಮನೇಲಿ ಯಾರೂ ಇಲ್ಲ. ಬರ್ತಿದ್ದ ಹಾಗೆ ನಾನು ತಿಳಿಸ್ತೀನಿ. ಸರಿ ಬಿಡು. ಈಗಿಂದೀಗ್ಲೇ ಅಮ್ಮನವ್ರ ಗುಡಿಗೆ ಹೋಗಿ ಹರಕೆ ಗಂಟನ್ ಕಟ್ಟಿ 101 ಪ್ರದಕ್ಷಿಣೆ ಹಾಕಿದ್ರೆ ಎಲ್ಲ ದೋಷನೂ ಹೋಗ್ಬಿಡತ್ತೆ. ಅಂದ್ರೆ ಭದ್ರಮ್ಮನ್ನು ಕೂಡ ಆ ಸೇಟನ್ ಸಾಯಿಸ್ದ ಹಾಗೆ ಸಾಯಿಸ್ಬೇಕು ಅಂತಿದಾರ? ಭದ್ರಮ್ಮಂಗೇನು ಆಗ್ಬಾರ್ದು. ಹಣೆ ಬರಹ ಬರೆಯೋ ಬ್ರಹ್ಮನೇ ಬಂದ್ರು ನಿನ್ ಸಾವನ್ನ ತಪ್ಸಕ್ಕಾಗಲ್ಲ ಭದ್ರ. ಅಮ್ಮ ತಾಯಿ, ಆದಿಪರಾಶಕ್ತಿ, ನೀನೇ ಏನಾದ್ರೂ ಮಾಡಿ ನನಗೆ ಗಂಡಾಂತರ ತಪ್ಸು ತಾಯಿ. ನನ್ನ ಮಗಳ ಮದ್ವೆ ಅನಿರುದ್ಧ ಜೊತೆ ಆಗೋವರೆಗೂ ನನ್ನನ್ನು ಬದುಕಿಸಿಟ್ಟಿರಮ್ಮ. ಭದ್ರ, ನನ್ ಪೂಜೆಗೆ ತಯಾರಿ ಮಾಡ್ತೀನಿ. ನಿನ್ ಪ್ರದಕ್ಷಿಣೆ ಹಾಕ್ತಾ ಇರು. ಸರಿ ಅದ್ಕೆ. ಅಮ್ಮ, ಪರ್ಣಿಕಾ, ಇಲ್ಲಿ ಬಾ ಅಮ್ಮ. ಪರ್ಣಿ, ಪರ್ಣಿಕಾ. ಅಮ್ಮ ಅವರೇ, ಎಲ್ಲಿದ್ಯಮ್ಮ? ಪರ್ಣಿ, ಇದೇನೆಲ್ಲೂ ಕಾಣಿಸ್ತಿಲ್ವಲ್ಲ? ಪರ್ಣಿ, ಪರ್ಣಿ, ಪರ್ಣಿಕಾ.
ಭದ್ರಮ್ಮ ಅಮ್ಮವ್ರೆ ಭದ್ರಾ ಭದ್ರಮ್ಮ ಪರ್ಣಿ ಭದ್ರಮ್ಮ 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 ಎದ್ದೇಳಿ ಭದ್ರಮ್ಮ ಎದ್ದೇಳಿ ಪುಣ್ಯ ಪುಣ್ಯ ಏನಾಯ್ತು ಭದ್ರಮ್ಮ ಪುಣ್ಯ ಪುಣ್ಯ ಭದ್ರಮ್ಮ ನಾನು ಮಾಡಿರೋ ಪಾಪಗಳು ನನ್ನನ್ನೇ ಬಲಿ ತಗೊಂಡ್ಬಿಡಮ್ಮ. ಅಯ್ಯೋ ಪುಣ್ಯ ನನ್ ಮಗಳು ಪರ್ಣಿಕಾನ ಸ್ವಂತ ತಂಗಿ ಅನ್ಕೊಂಡು ಅವಳು ಮಾಡೋ ತಪ್ಪುಗಳನ್ನ ಕ್ಷಮಿಸಿ ಅವಳಿಗೆ ಮದ್ವೆ ಮಾಡ್ಸಮ್ಮ. ಅವಳಿಗೆ ಮದ್ವೆ ಮಾಡ್ಸು. ಭದ್ರಮ್ಮ ನಿಮ್ಗೇನು ಆಗಲ್ಲ, ಹೇಳಿ ಹಾಸ್ಪಿಟಲ್ಗೆ ಹೋಗೋಣ. ಎದ್ದೇಳಿ ಭದ್ರಮ್ಮ ಭದ್ರಮ್ಮ ನಿಮ್ಗೇನು ಆಗಲ್ಲ, ಎದ್ದೇಳಿ ಭದ್ರಮ್ಮ. ಇಲ್ಲ ಪುಣ್ಯ, ನಾನ್ ಬದುಕಲ್ಲ. ಪುಣ್ಯ ಅವಳಿಗೆ ತಾಯಿ ಸ್ಥಾನದಲ್ಲಿ ನೀನಿರ್ತೀಯ ಅಂತ, ನೀನೆ ದತ್ತು ತಗೊಳ್ತೀಯ ಅಂತ ಆ ದೇವ್ರ ಈ ತರ ಮಾಡಿದ್ನೋ ಏನೋ. ಎದ್ದೇಳಿ ಭದ್ರಮ್ಮ. ಪುಣ್ಯ ಪುಣ್ಯ ನಮ್ಮಣ್ಣನ್ನ ಚೆನ್ನಾಗಿ ನೋಡ್ಕೊಮ್ಮ, ಚೆನ್ನಾಗಿ ನೋಡ್ಕೊ. ಎಲ್ಲರೂ ಖುಷಿಯಾಗಿರೋ ತರ ನೋಡ್ಕೊಮ್ಮ. ಅಮ್ಮ ನಿಮ್ಗೇನು ಆಗಲ್ಲಮ್ಮ. ಸಾಯುವಾಗ ನಮ್ ಜೀವನ ನಮ್ ಕಣ್ಮುಂದೆ ಕಾಣಿಸುತ್ತೆ. ಪುಣ್ಯ ನಾನು ನಿಮ್ ಕುಟುಂಬಕ್ಕೆ ಮಾಡಿರೋ ಅನ್ಯಾಯಗಳೆಲ್ಲ ಕಾಣಿಸ್ತಾ ಇದೆ. ಭದ್ರಮ್ಮ ನೀವಾಗ ಮಾತಾಡ್ಬೇಡಿ, ನಿಮ್ಗೇನು ಆಗಲ್ಲ. ಎದ್ದೇಳಿ ಭದ್ರಮ್ಮ. ನನ್ನ ಕ್ಷಮಿಸ್ಬಿಡಮ್ಮ, ನನ್ನ ಕ್ಷಮಿಸು. ಹಾಗನ್ಬೇಡಿ. ಪುಣ್ಯ ನನ್ ಸತ್ತೋಗಿರೋ ವಿಷಯನ ಯಾರಿಗೂ ಹೇಳ್ಬೇಡಮ್ಮ ನೀನು. ಅಯ್ಯೋ ಏನ್ ಭದ್ರಮ್ಮ ಹೀಗ್ ಮಾತಾಡ್ತೀರಾ? ನಿಮ್ಗೇನು ಆಗಲ್ಲ. ಎದ್ದೇಳಿ ಅಮ್ಮ, ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ. ನಿಮ್ಗೇನು ಆಗಲ್ಲ. ಪುಣ್ಯ ನನ್ ಬದುಕಲ್ಲಮ್ಮ. ಅಯ್ಯೋ ನೀನ್ ಸಂತೋಷವಾಗಿದ್ರೇನೆ ನನ್ನ ಮಗಳು, ನನ್ನ ಕುಟುಂಬ ಎಲ್ಲರೂ ಸಂತೋಷವಾಗಿರ್ತಾರೆ. ಬೇಡಮ್ಮ ಬೇಡ, ಒಂದು ಹನಿ ಕಣ್ಣೀರು ಕೂಡ ನಿನ್ ಕಣ್ಣಿಂದ ಬರಬಾರ್ದು. ಪುಣ್ಯ ನನಗೆ ಮಾತು ಕೊಡಮ್ಮ.
ನನ್ನ ಮಗಳನ್ನ ಹುಷಾರಾಗಿ ನೋಡ್ಕೋತೀನಿ ಅಂತ ನನಗೆ ಮಾತು ಕೊಡಮ್ಮ. ನಾನು ಮಾತು ಕೊಡು, ಮಾತು ಕೊಡು, ಮಾತು ಕೊಡಮ್ಮ. ಪುಣ್ಯ, ನನ್ನ ಮಗಳು ಹುಷಾರಮ್ಮ. ನನ್ನ ಸಾವು ಬಗ್ಗೆ ಅವಳು ಗೊತ್ತಾದ್ರೆ ನನ್ನ ಮುದ್ದು ಮಗಳು ಪರ್ಣಿಕಾ ಬದುಕಲ್ಲಮ್ಮ, ಬದುಕಲ್ಲ. ನನ್ನ ಸಾವನ್ನ ರಹಸ್ಯವಾಗಿ ಇಟ್ಟಿರು. ನನ್ನ ಸತ್ಮೇಲೆ ನನ್ನ ಕಾರ್ಯಗಳೆಲ್ಲ ಮಾಡ್ಬಿಡಮ್ಮ. ಊರಿಂದ ಆಚೆ ಹೋಗಿದ್ದಾರೆ ಅಂತ ಹೇಳು ಪುಣ್ಯ. ಹಿಂಗೇನು ಆಗಲ್ಲ ಅಮ್ಮ. ಅಮ್ಮ ಅಮ್ಮ ಭದ್ರಮ್ಮ, ಅಯ್ಯೋ ಭದ್ರಮ್ಮ, ಅಮ್ಮ ಭದ್ರಮ್ಮ. ಅಯ್ಯೋ ಭದ್ರಮ್ಮ, ಭದ್ರಮ್ಮ. ಅಯ್ಯೋ ಸಾಯಿಸ್ಬಿಟ್ಟೆ ಅಮ್ಮ. ನಾಗರಾಣಿ ಆಗಿರೋ ನಿನ್ನ ಕ್ರೂರವಾಗಿ ಸಾಯಿಸಿರೋ ಭದ್ರನ್ನ ಸಾಯಿಸಿ ನನ್ನ ಹಗೆ ತೀರಿಸ್ಕೊಂಡಿದ್ದೀನಿ. ದಿಕ್ಕಿಲ್ದೇ ಇರೋಳ ಹಾಗೆ ಅನಾಥ ಶವವಾಗಿ ಬೂದಿ ಆಗೋ ತರ ಮಾಡ್ಬಿಟ್ಟೆ ನಾನು. ಇನ್ನು ಉಳ್ದಿರೋರ್ನು ಕೂಡ ಆದಷ್ಟು ಬೇಗ ನಿನ್ನ ಹತ್ರನೇ ಕಳಿಸ್ಬಿಡ್ತೀನಮ್ಮ. ಭದ್ರಮ್ಮ ಸತ್ತಿರೋ ವಿಷಯನ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ನೋಡ್ಕೊ. ಅಮ್ಮನ ಕಡೆ ಆಸೆ ಅದೇ. ಆಯ್ತಮ್ಮ. ಸಾಧಿಸ್ಬಿಟ್ಟೆ. ನಾನು ಅನ್ಕೊಂಡಿದ್ನ ಸಾಧಿಸ್ಬಿಟ್ಟೆ. ಭದ್ರ, ಅಮ್ಮ ಪುಣ್ಯ, ಭದ್ರ ಮನೆಗೆ ಬಂದ್ಲಾ? ನಾನು ಈಗಿನೂ ಸಂತೆಯಿಂದ ಬರ್ತಿದ್ದೀನಮ್ಮ. ಬೆಳಗ್ಗೆ ನಿಮ್ ಜೊತೆನೆ ಗುಡಿಗೆ ಬಂದಿದ್ರು ಅಲ್ವಾ? ಆದ್ರೆ ಪ್ರದಕ್ಷಿಣೆ ಹಾಕಕ್ಕಂತ ಹೋದವಳು ಮತ್ತೆ ವಾಪಸ್ ಬಂದಿಲ್ಲ. ನನಗೆ ಯಾಕೋ ಭಯ ಆಗ್ತಾ ಇದೆ. ನನ್ನ ಕೈ ಕಾಲ್ಗಳೇ ಆಡ್ತಿಲ್ಲ. ಅನಿರುದ್ಧ್, ಏನ್ರಿ? ಭದ್ರ, ಅಯ್ಯೋ ಅತ್ತೆ,
ನೀವೆಷ್ಟೇ ಕೂಗಾಡಿದ್ರು ಬೆಂಕಿಯಲ್ಲಿ ಸುಟ್ಟೋಗಿರೋ ಪ್ರಾಣ ವಾಪಸ್ ಬರುತ್ತಾ?